BA 2ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಅಧ್ಯಾಯ 6 ಕನ್ನಡ ವಿಷಯದ ಅಧ್ಯಾಯ 6 ಇದು ಗುಳಿಗೆ ಲೋಕವಯ್ಯ ಬಸವರಾಜ್ ಕುಮಾರ್ ಅವರು ಬರೆದಿರ್ತಕ್ಕಂತಹ ಇದು ಗುಳಿಗೆ ಲೋಕವಯ್ಯ ಅಧ್ಯಾಯದ ಭಾಗ 2 ವಿಡಿಯೋ ಇದಾಗಿದೆ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಕೃತಿಕಾರಿತೆ ಪರಿಚಯವನ್ನು ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು, ಸಂದರ್ಭದೊಳಗಿನ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ಮತ್ತು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿಗಳು. ಅದರಲ್ಲಿ ಇದು ಗುಳಿಗೆ ಲೋಕವಯ್ಯ. ಇದು ಗುಳಿಗೆ ಲೋಕವಯ್ಯ ಬಸವರಾಜ್ ಕುಂಬಾರ್ ಅವರ ಒಂದು ಪ್ರಮುಖ ಲಲಿತ ಪ್ರಬಂಧ. ಅತಿಯಾದ ಗುಳಿಗೆ ಬಳಕೆ ತುಂಬ ಅಪಾಯಕಾರಿ. ಅಲೋಪತಿಕ್ ಚಿಕಿತ್ಸೆಗಿಂತ ಮನೆಮದ್ದು ತುಂಬ ಪ್ರಯೋಜನಕಾರಿ ಎಂಬುದನ್ನು ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲಲಿತ ಪ್ರಬಂಧದ ಮೂಲ ಆಶಯ ತಿರುಳು. ಇಂದು ಗುಳಿಗೆಗಳು ವ್ಯಾಪಕವಾಗಿ ಬಳಸಿಕೊಳ್ಳುತ್ತಿವೆ. ಯಾವುದಕ್ಕಾದರೂ ಒಂದು ಮಿತಿ ಇರುತ್ತದೆ. ಮಿತಿ ಮೀರಿದರೆ ಯಾವುದಾದರೂ ಅಪಾಯವೇ. ಜನರ ಆರೋಗ್ಯದ ದೃಷ್ಟಿಯಿಂದ ಸೃಷ್ಟಿಯಾಗಿರುವ ಗುಳಿಗೆಗಳು ಜೀವ ಕೊಲ್ಲುವ ಪ್ರಬಲ ಶಕ್ತಿಗಳಾಗಿರುವುದು ಒಂದು ದುರಂತದ ಸಂಗತಿ. ದೈಹಿಕ ಹಾಗೂ ಮಾನಸಿಕ ಶ್ರಮವನ್ನು ಕಳೆಯಲು ಒಂದು ನಿಯಮಿತ ಪ್ರಮಾಣದಲ್ಲಿ ಹಾಗೂ ಬಳಕೆ ಆಗಬೇಕಾದ ನಿದ್ರೆ ಗುಳಿಗೆ ಇಂದು ದುರಂತದ ಸಾವಿಗೆ ಕಾರಣವಾಗುತ್ತಿರುವುದು ಅಪಾಯದ ಮಾರ್ಗವೇ ಸರಿ. ಇದನ್ನು ಗಮನಿಸಿದರೆ ಅಲೋಪತಿ ಚಿಕಿತ್ಸೆಗಿಂತ ಮನೆಮದ್ದು ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದು ಸಹಜ. ಗುಳಿಗೆಯ ಬಳಕೆ ಬೇಡವೇ ಬೇಡವೆಂದು ಇದರ ಅರ್ಥವಲ್ಲ. ಯಾವ ಕಾಯಿಲೆಗೆ ಯಾವ ಪ್ರಮಾಣದ ಗುಳಿಗೆ ಬಳಕೆ ಅವಶ್ಯವೋ ಅಷ್ಟನ್ನು ಬಳಸಿದರೆ ಯಾವ ದುಷ್ಪರಿಣಾಮವಿಲ್ಲ ಎಂಬುದನ್ನು ಈ ಲಲಿತ ಪ್ರಬಂಧ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಗುಳಿಗೆ ತೆಗೆದುಕೊಳ್ಳಲು ನೂರಾರು ಕಾರಣಗಳಿರಬಹುದು. ಆದರೆ ಕಾರಣವಲ್ಲದ ಕಾರಣಗಳಿಗೆ ಗುಳಿಗೆ ತೆಗೆದುಕೊಳ್ಳುವುದು ಸರಿಯಲ್ಲ. ಗುಳಿಗೆಗಳಿರುವುದು ಕಾಯಿಲೆಗಳ ನಿವಾರಣೆಗಾಗಿಯೇ ಹೊರತು ಸಾಯುವುದಕ್ಕಲ್ಲ. ಅಸಾಮಾನ್ಯ ಕಾಯಿಲೆಗಳಿಗೆ ಮಾತ್ರ ಗುಳಿಗೆಗಳನ್ನು ತೆಗೆದುಕೊಳ್ಳುವುದು ಸಮಂಜಸ. ಒಂದಲ್ಲ ಒಂದು ರೋಗದಿಂದ ನೋವಿನಿಂದ ಬಳಲುವವರಿಗೆ ಗುಳಿಗೆಗಳು ಉಪಶಮನದ ರಾಮಬಾಣಗಳಾಗಬೇಕೇ ಹೊರತು ದುರಂತ ಸಾವಿಗೆ ಕಾರಣವಾಗಬಾರದು. ತಲೆನೋವು, ಮೈಕೈ ನೋವು, ಕೈಕಾಲು ಬೇನೆ, ಕೈಕಾಲು ಹರಿಯುವಿಕೆ, ಹೊಟ್ಟೆ ನೋವು, ಹೊಟ್ಟೆ ಮುರಿತ, ಹೊಟ್ಟೆ ಉಬ್ಬಸ, ಹೆಡಕು ನೋವು, ಒಸಡು ಬೇನೆ, ಹಲ್ಲು ನೋವು, ಅಜೀರ್ಣ, ಬೈಲು ಕಡೆ ಇವೇ ಮೊದಲಾದ ಕಾಯಿಲೆಗಳಿಗೆ ಉಪಶಮನಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗುಳಿಗೆಗಳನ್ನು ಬಳಸುವುದು ಯೋಗ್ಯ. ಗುಳಿಗೆಗಳನ್ನು ತೆಗೆದುಕೊಳ್ಳುವುದಕ್ಕೂ ಒಂದು ನಿಯಮವಿದ್ದು ಆ ನಿಯಮದಂತೆ ನಡೆದರೆ ಯಾವ ಅಪಾಯವಿಲ್ಲ ಎಂಬುದನ್ನು ಈ ಲಲಿತ ಪ್ರಬಂಧ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗದ ಅಂಶವಾಗಿತ್ತು. ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ 1. ಗುಳಿಗೆ ತೆಗೆದುಕೊಳ್ಳಲು ನೂರಾರು ಕಾರಣಗಳಿರಬಹುದು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಬಸವರಾಜ್ ಕುಂಬಾರರ ಇದು ಗುಳಿಗೆ ಲೋಕವಯ್ಯ ಲಲಿತ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ. ಕಾರಣವಿಲ್ಲದೆ ಅಕಾರಣವಾಗಿ ಗುಳಿಗೆ ತೆಗೆದುಕೊಳ್ಳುವುದು ಸರಿ ಅಲ್ಲವೆಂದು ವಿವರಿಸುವ ಸಂದರ್ಭದಲ್ಲಿ ಪ್ರಬಂಧಕಾರರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ಅತಿಯಾದ ಗುಳಿಗೆ ಬಳಕೆ ತುಂಬ ಅಪಾಯಕಾರಿ. ಅಲೋಪತಿಕ್ ಚಿಕಿತ್ಸೆಗಿಂತ ಮನೆಮದ್ದು ತುಂಬ ಪ್ರಯೋಜನಕಾರಿ. ಆದರೆ ಇಂದು ಗುಳಿಗೆಗಳು ವ್ಯಾಪಕವಾಗಿ ಬಳಸಿಕೊಳ್ಳುತ್ತಿವೆ. ಯಾವುದಕ್ಕಾದರೂ ಒಂದು ಮಿತಿ ಇರುತ್ತದೆ. ಮಿತಿ ಮೀರಿದರೆ ಯಾವುದಾದರೂ ಅಪಾಯವೇ. ಜನರ ಆರೋಗ್ಯದ ದೃಷ್ಟಿಯಿಂದ ಸೃಷ್ಟಿಯಾಗಿರುವ ಗುಳಿಗೆಗಳು ಜೀವ ಕೊಲ್ಲುವ ಪ್ರಬಲ ಶಕ್ತಿಗಳಾಗಿರುವುದು ಒಂದು ದುರಂತದ ಸಂಗತಿ. ದೈಹಿಕ ಹಾಗೂ ಮಾನಸಿಕ ಶ್ರಮವನ್ನು ಕಳೆಯಲು ಒಂದು ನಿಯಮಿತ ಪ್ರಮಾಣದಲ್ಲಿ ಬಳಕೆ ಆಗಬೇಕಾದ ನಿದ್ರೆ ಗುಳಿಗೆ ಇಂದು ದುರಂತದ ಸಾವಿಗೆ ಕಾರಣವಾಗುತ್ತಿರುವುದು ಅಪಾಯದ ಮಾರ್ಗವೇ ಸರಿ. ಇದನ್ನು ಗಮನಿಸಿದರೆ ಅಲೋಪತಿಕ್ ಚಿಕಿತ್ಸೆಗಿಂತ ಮನೆಮದ್ದು ಅತ್ಯಂತ ಶ್ರೇಷ್ಠವಾದದ್ದು ಎನ್ನಿಸುವುದು ಸಹಜ. ಗುಳಿಗೆಯ ಬಳಕೆ ಬೇಡವೇ ಬೇಡವೆಂದು ಇದರ ಅರ್ಥವಲ್ಲ. ಯಾವ ಕಾಯಿಲೆಗೆ ಯಾವ ಪ್ರಮಾಣದ ಗುಳಿಗೆ ಬಳಕೆ ಅವಶ್ಯವೋ ಅಷ್ಟನ್ನು ಬಳಸಿದರೆ ಯಾವ ದುಷ್ಪರಿಣಾಮವಿಲ್ಲ. ಕಾರಣವಿಲ್ಲದೆ ಆ ಕಾರಣವಾಗಿ ಗುಳಿಗೆ ತೆಗೆದುಕೊಳ್ಳುವುದು ತುಂಬ ಅಪಾಯಕಾರಿ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಸಂದರ್ಭದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಅದೇ ಪಾರ್ಟ್ನಲ್ಲಿ ಪ್ರಶ್ನೆ ನಂಬರ್ 2. ಸಾಮಾನ್ಯವಾಗಿ ಸರ್ವರೋಗಕ್ಕೂ ವಿಶ್ರಾಂತಿಯೊಂದೇ ಮಹಾ ಮದ್ದು.
ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಬಸವರಾಜ್ ಕುಂಬಾರರ ಇದು ಗುಳಿಗೆ ಲೋಕವಯ್ಯ ಲಲಿತ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ. ಅಲೋಪತಿಕ್ ಚಿಕಿತ್ಸೆಗಿಂತ ಮನೆಮದ್ದೇ ಶ್ರೇಷ್ಠವೆಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ. ಸ್ಪಷ್ಟೀಕರಣ: ಭಾರತದಲ್ಲಿ ಮೊದಲು ಧನ್ವಂತರಿಯ ಆಯುರ್ವೇದ, ನಂತರ ಅಲೋಪತಿಕ್, ಹೋಮಿಯೋಪತಿಕ್ ಎಂಬ ಪದ್ಧತಿಗಳು ಇದ್ದವು. ಈಗ ನಾವು ಸೇವಿಸುತ್ತಿರುವ ಆಹಾರ ಹಾಗೂ ಜೀವನ ಶೈಲಿಗಳ ಅಲೋಪತಿಕ್ ಹತ್ತಿರವಾಗಿದೆ. ಅಲೋಪತಿಕ್ ಚಿಕಿತ್ಸೆಯಲ್ಲಿ ಗುಳಿಗೆಗಳಿಗೆ ಪ್ರಥಮ ಸ್ಥಾನ, ಮೊದಲ ಬಹುಮಾನ. ಆದ್ದರಿಂದ ಗುಳಿಗೆಗಳು ಜಗತ್ ಸರ್ವಂ ಎಂಬುವಂತಾಗಿದೆ. ಆದರೆ ನಾವಿಂದು ಗುಳಿಗೆಯಿಂದ ದೂರವಾಗಬೇಕಾದರೆ ಸರಿಯಾಗಿ ಊಟ ಮಾಡಿ ನಿಯಮಿತ ನಿದ್ದೆ ಮಾಡಬೇಕಾದ ಅಗತ್ಯ ತುಂಬ ಇದೆ. ಇಷ್ಟಕ್ಕೂ ಗುಳಿಗೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಒದಗಿ ಬಂದರೆ ನಿಯಮಿತ ಪ್ರಮಾಣದಲ್ಲಿ ಗುಳಿಗೆ ತೆಗೆದುಕೊಳ್ಳ ಅಡ್ಡಿಯಲ್ಲ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಎಷ್ಟು ಸಂದರ್ಭದ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ವು. ಇನ್ನು ಮುಂದುವರಿದು ಈ ಅಧ್ಯಾಯದ ಅಂತಿಮ ಘಟ್ಟವಾದಂತಹ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಇದು ಗುಳಿಗೆ ಲೋಕವಯ್ಯ ಲಲಿತ ಪ್ರಬಂಧದ ಕರ್ತೆ ಯಾರು? ಉತ್ತರ: ಇದು ಗುಳಿಗೆ ಲೋಕವಯ್ಯ ಲಲಿತ ಪ್ರಬಂಧದ ಕರ್ತ್ಯ ಬಸವರಾಜ್ ಕುಂಬಾರ್. ಪ್ರಶ್ನೆ ನಂಬರ್ 2, ಇದು ಗುಳಿಗೆ ಲೋಕವಯ್ಯ ಲಲಿತ ಪ್ರಬಂಧದ ತಿರುಳೇನು? ಉತ್ತರ: ಕಾರಣವಿಲ್ಲದೆ ಆ ಕಾರಣವಾಗಿ ಗುಳಿಗೆಗಳನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲಲಿತ ಪ್ರಬಂಧದ ತಿರುಳು. ಪ್ರಶ್ನೆ ನಂಬರ್ 3, ಪ್ರಬಂಧಕಾರರ ಊರು ಸೀಮಿಕೇರಿಯಲ್ಲಿ ಕಳೆದ ವಾರ ನಡೆದ ದುರಂತದ ಘಟನೆ ಯಾವುದು? ಉತ್ತರ: ಪ್ರಬಂಧಕಾರರ ಊರು ಸೀಮಿಕೇರಿಯಲ್ಲಿ ಕಳೆದ ವಾರ ನಡೆದ ದುರಂತದ ಘಟನೆ ಎಂದರೆ ನಿದ್ರೆ ಗುಳಿಗೆ ನುಂಗಿ ಚಿರನಿದ್ರೆಗೆ ಜಾರಿಕೊಂಡದ್ದು. ಪ್ರಶ್ನೆ ನಂಬರ್ 4, ಯಾವುದು ಅಪಾಯಕಾರಿ? ಉತ್ತರ: ಅತಿಯಾದ ಗುಳಿಗೆ ಬಳಕೆ ತುಂಬ ಅಪಾಯಕಾರಿ. ಪ್ರಶ್ನೆ ನಂಬರ್ 5, ಯಾವುದು ತುಂಬ ಪ್ರಯೋಜನಕಾರಿ? ಉತ್ತರ: ಅಲೋಪತಿಕ್ ಚಿಕಿತ್ಸೆಗಿಂತ ಮನೆಮದ್ದು ತುಂಬ ಪ್ರಯೋಜನಕಾರಿ. ಪ್ರಶ್ನೆ ನಂಬರ್ 6, ಗುಳಿಗೆಗಳು ಏನಾಗಬೇಕು? ಉತ್ತರ: ರೋಗಗಳ ಉಪಶಮನದ ರಾಮಬಾಣವಾಗಬೇಕು. 7, ಕರ್ನಾಟಕ ರಾಜ್ಯದ ಕುಗ್ರಾಮ ಯಾವುದು? ಕರ್ನಾಟಕ ರಾಜ್ಯದ ಕುಗ್ರಾಮ ಪ್ರಬಂಧಕಾರರ ಸೀಮಿಕೇರೆ. ಪ್ರಶ್ನೆ ನಂಬರ್ 8, ಪ್ರಬಂಧಕಾರರ ಗ್ರಾಮ ಸೀಮಿಕೇರಿಯಾದದ್ದು ಯಾವಾಗ? ಉತ್ತರ: ಪ್ರಬಂಧಕಾರರ ಗ್ರಾಮ ಸೀಮಿಕೇರಿಯಾಗಿದ್ದು 1995ರ ಆಸುಪಾಸಿನಲ್ಲಿ. 9, ಭಾರತದಲ್ಲಿ ಬಳಕೆಯಲ್ಲಿರುವ ವೈದ್ಯಕೀಯ ಪದ್ಧತಿಗಳಾವುವು? ಉತ್ತರ: ಧನ್ವಂತರಿಯ ಆಯುರ್ವೇದ, ಅಲೋಪತಿಕ್, ಹೋಮಿಯೋಪತಿಕ್ ಇವು ಭಾರತದಲ್ಲಿ ಬಳಕೆಯಿರುವ ವೈದ್ಯಕೀಯ ಪದ್ಧತಿಗಳು. ಪ್ರಶ್ನೆ ನಂಬರ್ 10, ಇಂದು ಭಾರತದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ವೈದ್ಯಕೀಯ ಪದ್ಧತಿ ಯಾವುದು? ಉತ್ತರ: ಇಂದು ಭಾರತದಲ್ಲಿ ಅಲೋಪತಿಕ್ ವೈದ್ಯಕೀಯ ಪದ್ಧತಿ ವ್ಯಾಪಕವಾಗಿ ಬಳಕೆಯಲ್ಲಿದೆ. 11, ಗುಳಿಗೆಗಳ ಸೇವನೆಯಿಂದಾಗುವ ಸೈಡ್ ಎಫೆಕ್ಟ್ಗಳಾವುವು? ಉತ್ತರ: ಗುಳಿಗೆಗಳ ಸೇವನೆಯಿಂದ ಕೆಲವು ಸೈಡ್ ಎಫೆಕ್ಟ್ ಆಗುವಂತೆ ಚರ್ಮ ಕಪ್ಪಾಗುವುದು, ಕಿಡ್ನಿ ಸಮಸ್ಯೆ ತೋರುವುದು, ಚರ್ಮ ತುರಿಕೆಯಾಗುವುದು ಈ ಮುಂತಾದ ಸೈಡ್ ಎಫೆಕ್ಟ್ಗಳಾಗುತ್ತವೆ. ಪ್ರಶ್ನೆ ನಂಬರ್ 12, ಪ್ರಬಂಧಕಾರರ ಊರಿಗೆ ಡಾಕ್ಟರರು ದವಾಖಾನೆ ಎಂದರೆ ಯಾವುದು? ಉತ್ತರ: ಪ್ರಬಂಧಕಾರರ ಊರಿಗೆ ಡಾಕ್ಟರರು ದವಾಖಾನೆ ಎಂದರೆ ಕೋಟಿಕಲ್ ಅವರ ಕಿರಾಣಿ ಅಂಗಡಿಯೇ. ಪ್ರಶ್ನೆ ನಂಬರ್ 13, ನಾವಿಂದು ಗುಳಿಗೆಯಿಂದ ದೂರವಾಗಬೇಕಾದರೆ ಏನು ಮಾಡಬೇಕು? ಉತ್ತರ: ನಾವಿಂದು ಗುಳಿಗೆಯಿಂದ ದೂರವಾಗಬೇಕಾದರೆ ಸರಿಯಾಗಿ ಊಟ ಮಾಡಿ ನಿಯಮಿತ ನಿದ್ದೆ ಮಾಡಬೇಕಾದ ಅಗತ್ಯ ತುಂಬ ಇದೆ. ಪ್ರಶ್ನೆ ನಂಬರ್ 14, ದುರಂತದ ಸಂಗತಿ ಯಾವುದು? ಉತ್ತರ: ಗುಳಿಗೆಗಳು ಜೀವ ಕೊಲ್ಲುವ ಪ್ರಬಲ ಶಕ್ತಿಗಳಾಗಿರುವುದು ಒಂದು ದುರಂತದ ಸಂಗತಿ. ಪ್ರಶ್ನೆ ನಂಬರ್ 15, ಅಲೋಪತಿ ಚಿಕಿತ್ಸೆಗಿಂತ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು? ಉತ್ತರ: ಅಲೋಪತಿ ಚಿಕಿತ್ಸೆಗಿಂತ ಮನೆಮದ್ದು ಅತ್ಯಂತ ಶ್ರೇಷ್ಠವಾದ ಚಿಕಿತ್ಸೆ. 16, ಪ್ರಬಂಧಕಾರರ ಊರು ಯಾವುದು? ಉತ್ತರ: ಪ್ರಬಂಧಕಾರರ ಊರು ಸೀಮಿಕೇರೆ. 17, ಗುಳಿಗೆ ತೆಗೆದುಕೊಳ್ಳಲು ಕಾರಣಗಳೆಷ್ಟು? ಉತ್ತರ: ಗುಳಿಗೆ ತೆಗೆದುಕೊಳ್ಳಲು ನೂರಾರು ಕಾರಣಗಳು. 18, ಗುಳಿಗೆಗಳನ್ನು ಯಾವುದಕ್ಕೆ ತೆಗೆದುಕೊಳ್ಳಬಾರದು? ಉತ್ತರ: ಗುಳಿಗೆಗಳನ್ನು ಕಾರಣವಲ್ಲದ ಕಾರಣಗಳಿಗೆ ತೆಗೆದುಕೊಳ್ಳಬಾರದು. 19, ಗುಳಿಗೆಗಳಿರುವುದು ಯಾವುದಕ್ಕೆ? ಉತ್ತರ: ಗುಳಿಗೆಗಳಿರುವುದು ಕಾಯಿಲೆಗಳ ನಿವಾರಣೆಗಾಗಿಯೇ ಹೊರತು ಸಾಯುವುದಕ್ಕಲ್ಲ. ಪ್ರಶ್ನೆ ನಂಬರ್ 20, ಯಾವ ಕಾಯಿಲೆಗಳಿಗೆ ಗುಳಿಗೆಗಳನ್ನು ತೆಗೆದುಕೊಳ್ಳುವುದು ಸಮಂಜಸ? ಉತ್ತರ: ಅಸಾಮಾನ್ಯ ಕಾಯಿಲೆಗಳಿಗೆ ಮಾತ್ರ ಗುಳಿಗೆಗಳನ್ನು ತೆಗೆದುಕೊಳ್ಳುವುದು ಸಮಂಜಸ. ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿ, ಟಿಪ್ಪಣಿ ಭಾಗ, ಸಂದರ್ಭದೊಳಗಿನ ಸ್ಪಷ್ಟೀಕರಣ, ಕವಿ ಪರಿಚಯ ಎಲ್ಲ ಅಂಶವನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತಿದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.